ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪೋಸ್ಟರ್. ಇವತ್ತು ನಾವು ರೀಸೆಂಟ್ ಆಗಿ ರಿಲೀಸ್ ಆಗಿ ಯುವಕರಲ್ಲಿ ಹೈಪ್ ಕ್ರಿಯೇಟ್ ಮಾಡಿದ ಬಾಲಿವುಡ್ ಮೂವಿ ಸಯ್ಯಾರ ಸ್ಟೋರಿನ ನೋಡೋಣ. ಸೊ ಮೂವಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ವಿಡಿಯೋನ ಲಾಸ್ಟ್ ವರೆಗೆ ನೋಡಿ. ಇನ್ನು ಮೂವಿ ಸ್ಟಾರ್ಟಿಂಗ್ ನಲ್ಲಿ ವಾಣಿ ಅನ್ನೋ ಹುಡುಗಿನ ತೋರಿಸ್ತಾರೆ. ಈಕೆ ಕೋರ್ಟ್ ಅಲ್ಲಿ ತನ್ನ ಫ್ಯಾಮಿಲಿ ಜೊತೆ ತನ್ನ ಲವರ್ ಮಹೇಶ್ ಗಾಗಿ ವೇಟ್ ಮಾಡ್ತಿರ್ತಾಳೆ. ಇವತ್ತು ವಾಣಿ ಮತ್ತು ಮಹೇಶ್ ರಿಜಿಸ್ಟರ್ ಮ್ಯಾರೇಜ್ ಆಗ್ತಿರ್ತಾರೆ. ಆದ್ರೆ ಮಹೇಶ್ ವಾಣಿಗೆ ಕಾಲ್ ಮಾಡಿ ನಾನು ಮದುವೆ ಆಗೋಕೆ ಬರ್ತಿಲ್ಲ, ನನ್ನ ಪ್ರಮೋಷನ್ ಆಗಿದೆ ಅಂತ ಹೇಳ್ತಾನೆ. ಅದಕ್ಕೆ ವಾಣಿ ಹಾಗಿದ್ರೆ ಮೊದಲೇ ಹೇಳಿದ್ರೆ ನಾನು ಡೇಟ್ ನ ರೀಶೆಡ್ಯೂಲ್ ಮಾಡ್ತಿದ್ದೆ ಅಂತ ಹೇಳ್ತಾಳೆ. ಅದಕ್ಕೆ ಮಹೇಶ್, ನಿನಗೆ ಅರ್ಥ ಆಗ್ತಿಲ್ಲ, ನಾನು ನನ್ನ ಬಾಸ್ ಮಗಳನ್ನ ಮದುವೆ ಆಗಿ ಫಾರಿನ್ಗೆ ಹೋಗ್ತಾ ಇದ್ದೀನಿ, ನೀನು ನನ್ನ ಮರೆತು ಬಿಡು ಅಂತ ಹೇಳ್ತಾನೆ. ಅದಕ್ಕೆ ವಾಣಿ ಇದನ್ನ ಕೇಳಿ ಮೂರ್ಛೆ ಹೋಗ್ತಾಳೆ. ಸೀನ್ ಇಲ್ಲಿಂದ ಶಿಫ್ಟ್ ಆಗಿ 6 ತಿಂಗಳ ನಂತರದ ಟೈಮ್ ತೋರಿಸ್ತಾರೆ. ಇಲ್ಲಿ ವಾಣಿ ಇನ್ನು ಮಹೇಶ್ ನ ಮರೆತಿರಲ್ಲ. ಆಕೆ ಈಗಲೂ ಡಿಪ್ರೆಷನ್ ಅಲ್ಲಿರ್ತಾಳೆ. ಅದಕ್ಕೆ ವಾಣಿ ಮನೆಯವರು, ನೀನು ಮನೆಯಲ್ಲಿ ಇದೇ ರೀತಿ ಇದ್ರೆ ಅವನನ್ನ ಮರೆಯೋಕೆ ಆಗಲ್ಲ, ಅದಕ್ಕೆ ಯಾವ್ದಾದ್ರು ಜಾಬ್ ಮಾಡು ಅಂತ ಹೇಳ್ತಾರೆ. ಅದಕ್ಕೆ ವಾಣಿ ಈಗ ಅವರ ಮನೆಯವರ ಮಾತು ಕೇಳಿ ಒಂದು ಜಾಬ್ ಇಂಟರ್ವ್ಯೂಗೆ ಹೋಗ್ತಾಳೆ. ಈಕೆಯಲ್ಲಿ ತನ್ನ ಶೂ ಲೇಸ್ ಓಪನ್ ಆಗಿರೋದನ್ನ ನೋಡಿ ಅದನ್ನ ಕಟ್ತಾಳೆ. ಆದ್ರೆ ಅಲ್ಲೇ ತನ್ನ ಡೈರಿನ ಮರೆತು ಇಂಟರ್ವ್ಯೂಗೆ ಹೋಗ್ತಾಳೆ. ಇದನ್ನ ಒಬ್ಬ ಹುಡುಗ ನೋಡ್ತಾನೆ. ಈತ ವಾಣಿಯ ಡೈರಿ ತಗೋತಾನೆ. ಇಂಟರ್ವ್ಯೂನಲ್ಲಿ ವಾಣಿಗೆ ಕಂಟೆಂಟ್ ರೈಟರ್ ಕೆಲಸ ಸಿಗುತ್ತೆ ಮತ್ತು ಆಕೆಗೆ ನೀನು ಸೆಲೆಬ್ರಿಟಿಗಳ ಇಂಟರ್ವ್ಯೂ ಕೂಡ ತಗೋಬೇಕು ಅಂತ ಹೇಳ್ತಾರೆ. ವಾಣಿ ಸರಿ ಅಂತ ಅದಕ್ಕೆ ಒಪ್ಕೊಂಡು ಹೊರಗೆ ಬರ್ತಾಳೆ. ಇಲ್ಲಿ ವಾಣಿಗೆ ಅದೇ ಹುಡುಗ ಸಿಗ್ತಾನೆ. ಈತ ಆಕೆಗೆ ಡೈರಿ ಕೊಟ್ಟು ತುಂಬಾ ಚೆನ್ನಾಗಿ ಬರಿತೀಯಾ ಅಂತ ಹೇಳ್ತಾನೆ. ಅದಕ್ಕೆ ವಾಣಿ ನಿನ್ನ ಹೆಸರೇನು ಅಂತ ಕೇಳ್ತಾಳೆ. ಆಗ ಆತ 2 ನಿಮಿಷದಡಿ ನಿನಗೆ ಗೊತ್ತಾಗುತ್ತೆ ಅಂತ ಹೇಳ್ತಾನೆ. ಈಗ ಇಲ್ಲಿ ಈತ ಆ ಕಂಪನಿಯ ಒಬ್ಬ ಎಂಪ್ಲಾಯ್ಗೆ ಹೊಡಿತಾನೆ ಮತ್ತು ಆತನಿಗೆ, ನೀವು ಬರೀ ನೆಪೋಕಿಟ್ಸ್ ಬಗ್ಗೆ ಆರ್ಟಿಕಲ್ ಬರೀತೀರಾ, ನಾನು ಬರೆದು ಕಂಪೋಸ್ ಮಾಡಿದ ಹಾಡಿಗೆ ಬೇರೆಯವರ ಹೆಸರು ಕೊಡ್ತೀಯಾ ಅಂತ ಹೇಳ್ತಾನೆ. ಇಲ್ಲಿ ಈತ ಆ ಎಂಪ್ಲಾಯ್ಗೆ ನನ್ನ ಹೆಸರು ಕೃಷ್ಣ ಕಪೂರ್, ನೆನಪಿಟ್ಕೋ ಅಂತ ಹೇಳ್ತಾನೆ. ಇದನ್ನೆಲ್ಲ ವಾಣಿ ನೋಡ್ತಿರ್ತಾಳೆ. ಕ್ರಿಶ್ ಅಲ್ಲಿಂದ ತನ್ನ ಮ್ಯೂಸಿಕ್ ಟೀಮ್ ಹತ್ರ ಹೋಗ್ತಾನೆ. ಅದರಲ್ಲಿ ಒಬ್ಬಾತ ಫೇಮಸ್ ಸೆಲೆಬ್ರಿಟಿ ಮಗ ಆಗಿರ್ತಾನೆ. ಕ್ರಿಶ್ ಆತನಿಗೆ ಹಾಡು ಹಾಡೋದು ನಾನು, ಕಂಪೋಸ್ ಮಾಡೋದು ನಾನೇ, ಅಂದ ಮೇಲೆ ನಿನ್ನ ಬಗ್ಗೆ ಯಾಕೆ ರಿಪೋರ್ಟ್ ಬರೀತಾರೆ ಅಂತ ಕೇಳ್ತಾನೆ. ಇಲ್ಲಿ ನಮಗೆ ಕ್ರಿಶ್ ಬರೆದ ಹಾಡಿಗೆ ಆ ವಧೆದಿಂದ ಎಂಪ್ಲಾಯ್ ಆ ಹುಡುಗನ ಹೆಸರು ಕೊಟ್ಟಿರ್ತಾನೆ. ಅದಕ್ಕೆ ಕ್ರಿಶ್ ಆ ರಿಪೋರ್ಟರ್ನ ಹೊಡೆದಿರ್ತಾನೆ. ಅದಕ್ಕೆ ಅವರು, ನಿನಗೆ ನಿನ್ನ ಮೇಲೆ ಅಷ್ಟು ನಂಬಿಕೆ ಇದ್ರೆ ಒಬ್ಬನೇ ಹೋಗಿ ಹಾಡು, ಆಗ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಕ್ರಿಶ್ ಸರಿ ಅಂತ ಒಬ್ಬನೇ ಹೋಗಿ ಹಾಡ್ತಾನೆ. ಜನ ಕ್ರಿಶ್ ವಾಯ್ಸ್ನ ಎಂಜಾಯ್ ಮಾಡ್ತಾರೆ. ಇಲ್ಲಿ ಕ್ರಿಶ್ ಫ್ರೆಂಡ್ ಕೆವಿ ಬಂದು, ನಾನು ಒಬ್ಬ ದೊಡ್ಡ ಕಂಪೋಸರ್ ಜೊತೆ ಮಾತಾಡಿದ್ದೀನಿ, ಅವರು ನಿನ್ನ ಹಾಡು ಕೇಳೋಕೆ ರೆಡಿ ಇದ್ದಾರೆ, ನಿನ್ನ ಹಾಡು ಅವರಿಗೆ ಇಷ್ಟವಾದರೆ ಅವರು ನಿನಗೆ ಬ್ರೇಕ್ ಕೊಡ್ತಾರೆ ಅಂತ ಹೇಳ್ತಾನೆ. ಈಗ ಮಾರನೇ ದಿನ ಇವರು ಪ್ರಿನ್ಸ್ ಮ್ಯಾನೇಜರ್ ಹತ್ರ ಹೋಗಿ ಮಾತಾಡ್ತಾರೆ. ಆಕ್ಚುಲಿ ಪ್ರಿನ್ಸ್ ಕೂಡ ಒಬ್ಬ ಸಿಂಗರ್ ಆಗಿರ್ತಾನೆ. ಆದ್ರೆ ಈಗ ಸದ್ಯ ಅವನ ಡೌನ್ ಫಾಲ್ ನಡೀತಿರುತ್ತೆ. ಅದಕ್ಕೆ ಕ್ರಿಶ್ ಮ್ಯಾನೇಜರ್ಗೆ, ನೋಡಿ ಈ ಹಾಡು ಪ್ರಿನ್ಸ್ಗೆ ಎಷ್ಟು ಇಂಪಾರ್ಟೆಂಟ್ ಅಂತ ನಮಗೆ ಗೊತ್ತು, ಅದಕ್ಕೆ ಈ ಹಾಡಿನ ಕಾಪರೇಟ್ ಎಲ್ಲ ನಮ್ಮ ಹತ್ರ ಇರುತ್ತೆ, ಅದರಲ್ಲಿ ನನ್ನ ಹೆಸರು ಕೂಡ ಬರಬೇಕು ಮತ್ತು ವಿಡಿಯೋದಲ್ಲಿ ನಾನು ಕೂಡ ಕಾಣಿಸ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಮ್ಯಾನೇಜರ್, ಸರಿ, ಆದ್ರೆ ಇನ್ನು 5 ದಿನಗಳಲ್ಲಿ ನಮಗೆ ಹಾಡು ಬೇಕು ಅಂತ ಹೇಳ್ತಾನೆ. ಅದಕ್ಕೆ ಕ್ರಿಶ್ ಆಯ್ತು ಅಂತ ಹೇಳಿ ಅಲ್ಲಿಂದ ಹೊರಗೆ ಬರ್ತಾನೆ. ಆಗ ಕ್ರಿಶ್ಗೆ ಅಲ್ಲಿ ವಾಣಿ ಕಾಣ್ತಾಳೆ. ವಾಣಿಯಲ್ಲಿ ಪ್ರಿನ್ಸ್ ಇಂಟರ್ವ್ಯೂ ತಗೊಳಕ್ಕೆ ಬಂದಿರ್ತಾಳೆ. ಆದ್ರೆ ಆಕೆ ಲೇಟ್ ಆಗಿರ್ತಾಳೆ. ಅದಕ್ಕೆ ಸೆಕ್ಯೂರಿಟಿ ಆಕೆನ ಒಳಗಡೆ ಬಿಡ್ತಿರಲ್ಲ. ಆಗ ಕ್ರಿಶ್ ಇವರು ನಮ್ಮ ಜೊತೆ ಇದ್ದಾರೆ ಅಂತ ಹೇಳಿ ಆಕೆನ ಒಳಗೆ ಕರ್ಕೋತಾನೆ. ಇಲ್ಲಿ ವಾಣಿ ಅವಸರದಲ್ಲಿ ಆ ಡೈರಿನ ಅಲ್ಲೇ ಮರೆತು ಹೋಗ್ತಾಳೆ. ವಾಣಿ ಪ್ರಿನ್ಸ್ ಮ್ಯಾನೇಜರ್ ಹತ್ರ ಬಂದಾಗ ಆತ ಇನ್ನು 2 ತಿಂಗಳವರೆಗೆ ಯಾವುದೇ ಡೇಟ್ ಇಲ್ಲ, 2 ತಿಂಗಳಾದ್ಮೇಲೆ ಇಂಟರ್ವ್ಯೂಗಾಗಿ ಬನ್ನಿ ಅಂತ ಹೇಳ್ತಾನೆ. ಈ ಕಡೆ ಕ್ರಿಶ್ ವಾಣಿ ಡೈರಿಯಲ್ಲಿದ್ದ ಹಾಡನ್ನ ಹಾಡ್ತಾನೆ. ಅದನ್ನ ಕೇಳಿ ಎಲ್ಲರೂ ತುಂಬಾ ಮೆಚ್ಕೋತಾರೆ. ಆ ಹಾಡು ಪ್ರಿನ್ಸ್ಗೂ ಕೂಡ ಇಷ್ಟ ಆಗುತ್ತೆ. ಅದಕ್ಕೆ ಆತ ಕ್ರಿಶ್ಗೆ, ಈ ಹಾಡು ತುಂಬಾ ಚೆನ್ನಾಗಿದೆ, ಇದನ್ನೇ ನಾವು ಆಲ್ಬಮ್ಗೆ ಸೇರಿಸೋಣ, ಆದ್ರೆ ಇದರ ಮುಂದಿನ ಲಿರಿಕ್ಸ್ ಏನು ಅಂತ ಕೇಳ್ತಾನೆ. ಆಗ ಕ್ರಿಶ್, ಅದು ಈ ಹಾಡು ಬರೆದ ಹುಡುಗಿಗೆ ಕೇಳಬೇಕು ಅಂತ ಹೇಳ್ತಾನೆ. ಆಗ ವಾಣಿ, ಇಂಟರ್ವ್ಯೂ ಕೊಟ್ರೆ ಹಾಡು ಬರೀತೀನಿ ಅಂತ ಹೇಳ್ತಾಳೆ. ಆಗ ಪ್ರಿನ್ಸ್ ಸರಿ ಅಂತ ಒಪ್ಕೋತಾನೆ. ಇದರಿಂದ ವಾಣಿ ಚಾನೆಲ್ ಕಡೆಯವರು ಕೂಡ ತುಂಬಾ ಖುಷಿ ಆಗ್ತಾರೆ. ಈಗ ಒಂದು ಸ್ಟುಡಿಯೋದಲ್ಲಿ ವಾಣಿ ಮತ್ತು ಕ್ರಿಶ್ ಹಾಡು ಕಂಪೋಸ್ ಮಾಡೋಕೆ ಸೇರಿರ್ತಾರೆ. ಇಲ್ಲಿ ವಾಣಿ ಕ್ರಿಶ್ಗೆ, ನಾನು ರಾತ್ರಿ 8 ಗಂಟೆ ಒಳಗೆ ಇಲ್ಲಿಂದ ಹೋಗ್ತೀನಿ ಮತ್ತು ನನಗೆ ಲೇಟ್ ನೈಟ್ ವರ್ಕ್ ಮಾಡೋದು ಇಷ್ಟ ಇಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಕ್ರಿಶ್ ಸರಿ ಅಂತ ಒಪ್ಕೋತಾನೆ. ಇಲ್ಲಿ ಕ್ರಿಶ್ ಸಿಗರೇಟ್ ಕುಡಿತಿರ್ತಾನೆ. ಆಗ ವಾಣಿ, ನನಗೆ ಸಿಗರೇಟ್ ಸ್ಮೆಲ್ ಅಂದ್ರೂ ಆಗಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಕ್ರಿಶ್ ಸರಿ ಅಂತ ಹಾಡು ಬರೆಯೋಕೆ ಕೂತ್ಕೋತಾನೆ. ಇಲ್ಲಿ ಕ್ರಿಶ್ ವಾಣಿಗೆ, ನೀನು ನಿನ್ನ ಡೈರಿ ಪೇಪರ್ಸ್ನ ಯಾಕೆ ಹರಿದು ಹಾಕಿದ್ದೀಯಾ ಅಂತ ಕೇಳ್ತಾನೆ. ಅದಕ್ಕೆ ಇಲ್ಲಿ ವಾಣಿ, ತಾನು ತನ್ನ ಎಕ್ಸ್ ಲವರ್ಗಾಗಿ ಈ ಹಾಡುಗಳನ್ನ ಬರೆದಿದ್ದೆ, ಆದ್ರೆ ನಮ್ಮ ಮದುವೆ ಮುರಿದು ಹೋದಾಗ ದುಃಖದಲ್ಲಿ ನಾನು ಈ ಪೇಪರ್ಗಳನ್ನ ಹರಿದು ಹಾಕಿದೆ ಅಂತ ಹೇಳ್ತಾಳೆ. ಈಗ ಕ್ರಿಶ್ ವಾಣಿಗೆ, ಸರಿ ಆಯ್ತು, ಈಗ ಹಾಡಿನ ಮೇಲೆ ಫೋಕಸ್ ಮಾಡು ಅಂತ ಹೇಳ್ತಾನೆ. ಆದ್ರೆ ವಾಣಿಗೆ ಯಾವ ಥಾಟ್ಸ್ ಬರ್ತಿರಲ್ಲ. ಆಕೆ ಏನು ಬರೀಬೇಕೋ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾಳೆ. ಆಗ ಕ್ರಿಶ್, ದೊಡ್ಡ ದೊಡ್ಡ ಫೇಮಸ್ ಹಾಡುಗಳನ್ನ ಇಂಥದೇ ಸ್ಟುಡಿಯೋದಲ್ಲಿ ಕೂತು ಬರೆದಿದ್ದಾರೆ, ನಿನಗೆ ಇಂಥ ಜಾಗದಲ್ಲಿ ಬರೆಯೋಕ್ಕಾಗ್ತಿಲ್ವಾ ಅಂತ ಕೇಳ್ತಾನೆ. ಅದಕ್ಕೆ ವಾಣಿ, ಹಾಡು ಅನ್ನೋದು ಫೀಲ್ ಆಗುವಂಥದ್ದು, ಅದನ್ನು ಎಲ್ಲರ ಮನಸ್ಸಿಗೆ ಟಚ್ ಆಗೋ ತರ ಬರಿಬೇಕಿದ್ರೆ ಇಂಥ ಜಾಗದಲ್ಲಿ ಆಗಲ್ಲ, ಅದಕ್ಕೆ ಓಪನ್ ಸ್ಕೈ, ಪ್ರಕೃತಿ ಸೌಂದರ್ಯ ಬೇಕು ಅಂತ ಹೇಳ್ತಾಳೆ. ಅದಕ್ಕೆ ಕ್ರಿಶ್ ವಾಣಿನ ಕರ್ಕೊಂಡು ಒಂದು ಕ್ರಿಕೆಟ್ ಗ್ರೌಂಡ್ಗೆ ಹೋಗ್ತಾನೆ. ಇಲ್ಲಿ ಕ್ರಿಶ್ ವಾಣಿಗೆ, ಇಲ್ಲಿ ಈ ಗ್ರೌಂಡ್ ನಲ್ಲಿ 100 ಜನ ತಮ್ಮ ನೆಚ್ಚಿನ ಪ್ಲೇಯರ್ 6 ಅಥವಾ 4 ಹೊಡೆದಾಗ ಹೇಗೆ ಚೇರ್ ಮಾಡ್ತಾರೆ ನೆನೆಸ್ಕೋ, ನೀನು ಈ ಹಾಡು ಬರೆದಾಗ ಅದನ್ನು ಕೇಳೋ ಜನರಿಗಾಗೋ ಸಂತೋಷನ ನೆನೆಸ್ಕೋ ಅಂತ ಹೇಳ್ತಾನೆ. ಇಲ್ಲಿ ವಾಣಿ ಕ್ರಿಶ್ ಮಾತು ಕೇಳಿ ತಾನು ಸೆಲೆಬ್ರಿಟಿ ತರ ಫೀಲ್ ಆಗ್ತಾಳೆ. ಈಗ ಆಕೆ ಹಾಡು ಬರೆಯೋಕೆ ಸ್ಟಾರ್ಟ್ ಮಾಡ್ತಾಳೆ. ಕ್ರಿಶ್ ಡೈಲಿ ವಾಣಿನ ಬೇರೆ ಬೇರೆ ಜಾಗಕ್ಕೆ ಕರ್ಕೊಂಡು ಹೋಗಿ ಆಕೆಗೆ ಹಾಡು ಬರೆಯೋಕೆ ಹೆಲ್ಪ್ ಮಾಡ್ತಾನೆ. ವಾಣಿ ಕೂಡ ಕ್ರಿಶ್ ಟೀಮ್ನ ಎಂಜಾಯ್ ಮಾಡ್ತಾಳೆ. ಈಗ ಇವರು ಹಾಡನ್ನ ಕಂಪ್ಲೀಟ್ ಮಾಡ್ತಾರೆ. ಆಗ ಕ್ರಿಶ್ ಆ ಹಾಡನ್ನ ಪ್ರಿನ್ಸ್ಗೆ ಕೇಳಿಸ್ತಾನೆ. ಆಗ ಆತ, ಹಾಡೇನೋ ಚೆನ್ನಾಗಿದೆ, ಆದ್ರೆ ನಾನು ರ್ಯಾಪರ್, ಈ ಹಾಡಲ್ಲಿ ರ್ಯಾಪ್ ಇರಬೇಕು ಅಂತ ಹೇಳ್ತಾನೆ. ಅದಕ್ಕೆ ಕ್ರಿಶ್, ಸರಿ, ಹಾಗಾದ್ರೆ ಇದರಲ್ಲಿ ನಾನು ರ್ಯಾಪ್ ಕೂಡ ಮಿಕ್ಸ್ ಮಾಡ್ತೀನಿ ಅಂತ ಹೇಳ್ತಾನೆ. ವಾಣಿ ಕ್ರಿಶ್ಗೆ, ನಾವು ಈ ಹಾಡನ್ನ ಎಷ್ಟು ಕಷ್ಟಪಟ್ಟು ಬರೆದಿದ್ದೀವಿ, ಇದರಲ್ಲಿ ರ್ಯಾಪ್ ಮಿಕ್ಸ್ ಮಾಡಿದ್ರೆ ಈ ಹಾಡಲ್ಲಿರೋ ಫೀಲ್ ಹೋಗುತ್ತೆ ಅಂತ ಹೇಳ್ತಾಳೆ.
ಆಗ ಕ್ರಿಶ್ ಅದೆಲ್ಲ ನನಗೆ ಗೊತ್ತಿಲ್ಲ, ಪ್ರಿನ್ಸ್ಗೆ ಹಾಡು ಬೇಕು, ನನಗೆ ಹಣ ಬೇಕು, ನನಗೆ ಈ ಬಡತನ ಸಾಕಾಗಿದೆ ಅಂತ ಹೇಳ್ತಾನೆ. ಆಗ ಅಲ್ಲಿ ಪೊಲೀಸರು ಬರ್ತಾರೆ. ಇವರು ಕ್ರಿಶ್ ತಂದೆನ ಹಿಡಿದಿರ್ತಾರೆ. ಇಲ್ಲಿ ನಮಗೆ ಕ್ರಿಶ್ ತಂದೆ ಒಬ್ಬ ಕುಡುಕ ಅಂತ ಗೊತ್ತಾಗುತ್ತೆ. ಆತ ಬರೀ ಕುಡಿತಿರ್ತಾನೆ ಮತ್ತು ಕುಡಿದು ಅಲ್ಲಲ್ಲಿ ಜಗಳ ಮಾಡ್ತಿರ್ತಾನೆ. ಇದರಿಂದ ಪೊಲೀಸರು ಅವನನ್ನ ಹಿಡಿದಿರ್ತಾರೆ. ಆಗ ಕೆವಿ ಪೊಲೀಸರ ಜೊತೆ ಮಾತಾಡಿ ಕ್ರಿಶ್ ತಂದೆನ ಬಿಡಿಸ್ತಾನೆ. ಕ್ರಿಶ್ ತನ್ನ ತಂದೆಗೆ ಮನೆಗೆ ಬಿಡೋಕೆ ಹೋಗ್ತಿರ್ತಾನೆ. ಆದ್ರೆ ಆತ ನನ್ನ ಪಾಡಿಗೆ ನನ್ನ ಬಿಡು ಅಂತ ಹೇಳ್ತಾನೆ. ಆಗ ಕ್ರಿಶ್ ಅವನ ತಂದೆನ ರೋಡ್ ಮೇಲೆ ದೂಕಿ ಎಲ್ಲಾದ್ರೂ ಹೋಗಿ ಸಾಯಿ ಅಂತ ಹೇಳ್ತಾನೆ. ಇದನ್ನೆಲ್ಲ ವಾಣಿ ನೋಡ್ತಾಳೆ. ಇಲ್ಲಿ ವಾಣಿಗೆ ಕ್ರಿಶ್ ತಂದೆ ಒಬ್ಬ ಆಲ್ಕೋಹಾಲಿಕ್ ಅಂತ ಗೊತ್ತಾಗುತ್ತೆ. ಅದಕ್ಕೆ ವಾಣಿ ಕ್ರಿಶ್ ಇದೆಲ್ಲ ದುಡ್ಡಿಗಾಗಿ ಮಾಡ್ತಿದ್ದಾನೆ, ಏಕೆಂದರೆ ಅವನಿಗೆ ತಾಯಿ ಇಲ್ಲ ಮತ್ತು ಅವನ ತಂದೆ ಒಬ್ಬ ಕುಡುಕ. ಅದಕ್ಕೆ ವಾಣಿ ಹಾಡಲ್ಲಿ ಕೆಲವೊಂದು ಚೇಂಜಸ್ ಮಾಡಿ ಅದನ್ನ ರ್ಯಾಪ್ ಆಗಿ ಕನ್ವರ್ಟ್ ಮಾಡ್ತಾಳೆ. ಆಮೇಲೆ ಕ್ರಿಶ್ ಹತ್ರ ಬರ್ತಾಳೆ. ಕ್ರಿಶ್ ಇಲ್ಲಿ ಕ್ರಿಕೆಟ್ ಆಡ್ತಿರ್ತಾನೆ. ಆಗ ವಾಣಿ ಕ್ರಿಶ್ಗೆ ತನ್ನ ಪಾಸ್ಟ್ ಬಗ್ಗೆ ಹೇಳ್ತಾಳೆ. ವಾಣಿ ಕ್ರಿಶ್ಗೆ, ನಾನು ಒಬ್ಬ ಹುಡುಗನನ್ನ ಲವ್ ಮಾಡ್ತಿದ್ದೆ, ಆದ್ರೆ ಅವನು ಹಣದ ಆಸೆಗೋಸ್ಕರ ನನ್ನ ಬಿಟ್ಟು ಒಬ್ಬ ಶ್ರೀಮಂತರ ಮಗಳನ್ನ ಮದುವೆ ಆದ. ನಾನು ಅವನನ್ನ ಮರೆಯೋಕೆ ಆಗ್ತಿದ್ದಿಲ್ಲ, ಆದ್ರೆ ನೀನು ಬಂದಾಗಿನಿಂದ ನಾನು ಬದಲಾದೆ ಅಂತ ಹೇಳ್ತಾಳೆ. ಸೀನಿಲಿಂದ ಶಿಫ್ಟ್ ಆಗಿ ಇವರು ಒಂದು ಕ್ಲಬ್ಗೆ ಬರ್ತಾರೆ. ಇಲ್ಲಿ ನೋಡಿದರೆ ಕ್ರಿಶ್ ತಂದೆ ಬಾರ್ ಕೌಂಟರ್ ನಲ್ಲಿ ಜಗಳ ಆಡ್ತಿರ್ತಾನೆ, ಏಕೆಂದರೆ ಕುಡಿದ ಮೇಲೆ ಪೇ ಮಾಡಲು ಅವನ ಹತ್ರ ದುಡ್ಡಿರಲ್ಲ. ಅದಕ್ಕೆ ಕ್ರಿಶ್ ಹೋಗಿ ಪೇ ಮಾಡಿ ತನ್ನ ತಂದೆನ ಬಿಡಿಸ್ತಾನೆ. ಆದ್ರೂ ಕ್ರಿಶ್ ತಂದೆ ವೇಟರ್ ಜೊತೆ ಜಗಳ ಆಡ್ತಿರ್ತಾನೆ, ಏಕೆಂದರೆ ವೇಟರ್ ಆತನ ವಾಲೆಟ್ ತಗೊಂಡಿರ್ತಾನೆ. ಕ್ರಿಶ್ ಅವನ ತಂದೆ ವಾಲೆಟ್ ನಲ್ಲಿ ತನ್ನ ಮತ್ತು ತನ್ನ ತಾಯಿಯ ಫೋಟೋ ಇರೋದನ್ನ ನೋಡ್ತಾನೆ. ಇದನ್ನ ನೋಡಿ ಕ್ರಿಶ್ಗೆ ತನ್ನ ತಂದೆ ತನ್ನನ್ನ ಎಷ್ಟು ಪ್ರೀತಿ ಮಾಡ್ತಾನೆ ಅಂತ ಗೊತ್ತಾಗುತ್ತೆ. ಅದಕ್ಕೆ ವಾಣಿ ಮತ್ತು ಕ್ರಿಶ್ ತಂದೆನ ರಿಹ್ಯಾಬಿಲಿಟೇಷನ್ ಸೆಂಟರ್ ನಲ್ಲಿ ಬಿಡೋಕೆ ಹೋಗ್ತಾರೆ. ಆದ್ರೆ ಇಲ್ಲಿ ಫೀಸ್ ತುಂಬಾ ಜಾಸ್ತಿ ಇರುತ್ತೆ. ಅವರು 9 ಲಕ್ಷ ಆಗುತ್ತೆ ಅಂತ ಹೇಳ್ತಾರೆ. ಇದಕ್ಕೆ ಇವರು ಪ್ರಿನ್ಸ್ ಹತ್ರ ಬಂದು ದುಡ್ಡು ಕೇಳ್ತಾರೆ. ಆಗ ಪ್ರಿನ್ಸ್, ನಿನಗೆ ದುಡ್ಡು ಬೇಕಿದ್ರೆ ಹಾಡಿನಲ್ಲಿ ನಿನ್ನ ಹೆಸರಿರಲ್ಲ, ಅದನ್ನ ತೆಗಿತೀವಿ, ಹಾಡಿನ ಬದಲು ದುಡ್ಡು ಕೊಡ್ತೀವಿ ಅಂತ ಹೇಳ್ತಾನೆ. ಅದಕ್ಕೆ ಕ್ರಿಶ್ ಸರಿ ಅಂತ ಒಪ್ಕೋತಾನೆ. ಇವರು ದುಡ್ಡು ತಗೊಂಡು ಕ್ರಿಶ್ ತಂದೆನ ರಿಹ್ಯಾಬಿಲಿಟೇಷನ್ ಸೆಂಟರ್ ನಲ್ಲಿ ಜಾಯಿನ್ ಮಾಡ್ತಾರೆ. ಕ್ರಿಶ್ ಈಗ ವಾಣಿನ ಮನೆಗೆ ಡ್ರಾಪ್ ಮಾಡ್ತಾನೆ. ವಾಣಿ ಹೋಗ್ತಿದ್ದಾಗ ಕ್ರಿಶ್ ಆಕೆಗೆ ಥ್ಯಾಂಕ್ಸ್, ನೀನಿಲ್ಲ ಅಂದ್ರೆ ಇದೆಲ್ಲ ಆಗ್ತಿದ್ದಿಲ್ಲ ಅಂತ ಹೇಳ್ತಾನೆ ಮತ್ತು ಕೊನೆಯದಾಗಿ ಬಾಯ್ ಹೇಳ್ತಾನೆ. ಈಗ ಸೀನ್ ಪ್ರಿನ್ಸ್ ನ ಕಾನ್ಸರ್ಟ್ ಕಡೆ ಶಿಫ್ಟ್ ಆಗುತ್ತೆ. ಇಲ್ಲಿ ಪ್ರಿನ್ಸ್ ವಾಣಿ ಮತ್ತು ಕ್ರಿಶ್ ಬರೆದ ಹಾಡನ್ನ ಹಾಡ್ತಿರ್ತಾನೆ. ಆ ಹಾಡಿಗೆ ಎಲ್ಲರೂ ಎಂಜಾಯ್ ಮಾಡ್ತಿರ್ತಾರೆ. ಕ್ರಿಶ್ ಕೂಡ ಹಾಡು ಕೇಳೋಕೆ ಬರ್ತಾನೆ. ಆಗ ಅಲ್ಲಿ ವಾಣಿ ಕೂಡ ಬಂದಿರ್ತಾಳೆ, ಏಕೆಂದ್ರೆ ವಾಣಿ ಈಗ ಕ್ರಿಶ್ ನ ಲೈಕ್ ಮಾಡೋಕೆ ಸ್ಟಾರ್ಟ್ ಮಾಡಿರ್ತಾಳೆ. ಇಲ್ಲಿಂದ ಇವರ ಲವ್ ಸ್ಟೋರಿ ಸ್ಟಾರ್ಟ್ ಆಗುತ್ತೆ. ವಾಣಿ ಕ್ರಿಶ್ ಸಿಗರೆಟ್ ಬಿಡಿಸ್ತಾಳೆ. ಇದರಿಂದ ಇವರು ತುಂಬಾ ಕ್ಲೋಸ್ ಆಗ್ತಾರೆ. ಮತ್ತು ವಾಣಿ ಕ್ರಿಶ್ಗೆ, ನೀನು ಮೊದಲು ವರ್ಕ್ ಮಾಡ್ತಿದ್ದ ಬ್ಯಾಂಡ್ ನ ಯಾಕೆ ಬಿಟ್ಟೆ ಅಂತ ಕೇಳ್ತಾಳೆ. ಅದಕ್ಕೆ ಕ್ರಿಶ್, ಅವರು ನನಗೆ ಇಂಪಾರ್ಟೆನ್ಸ್ ಕೊಡ್ತಿದ್ದಿಲ್ಲ ಅಂತ ಹೇಳ್ತಾನೆ. ಅದಕ್ಕೆ ವಾಣಿ ಈಗೋ ಸೈಡಿಗಿಟ್ಟು ಒಂದು ಸಾರಿ ಮತ್ತೆ ಅವರ ಜೊತೆ ಸೇರ್ಕು ಅಂತ ಹೇಳ್ತಾಳೆ. ವಾಣಿ ಹೇಳಿದಕ್ಕೆ ಕ್ರಿಶ್ ಮತ್ತೆ ತನ್ನ ಟೀಮ್ ಹತ್ರ ಹೋಗ್ತಾನೆ. ಇವರು ಒಂದು ಮಾತಾಡದೆ ಕ್ರಿಶ್ನ ವಾಪಸ್ ತಮ್ಮ ಟೀಮ್ ಅಲ್ಲಿ ತಗೋತಾರೆ. ಈಗ ಇವರ ಜೊತೆ ವಾಣಿ ಕೂಡ ಇರ್ತಾಳೆ. ಇವರು ಒಳ್ಳೊಳ್ಳೆ ಹಾಡು ಬರೆದು ಫೇಮಸ್ ಆಗ್ತಾರೆ. ಜನರಿಗೆ ಕೂಡ ಇವರ ಹಾಡು ತುಂಬಾ ಇಷ್ಟವಾಗುತ್ತೆ. ಯೂಟ್ಯೂಬ್ ನಲ್ಲಿ ಇವರ ಹಾಡು ತುಂಬಾ ಪಾಪ್ಯುಲರ್ ಆಗುತ್ತೆ. ಅದಕ್ಕೆ ಜನ ವಿಡಿಯೋ ಸಹ ಮಾಡಿ ಅಂತ ಹೇಳ್ತಿರ್ತಾರೆ. ಎಲ್ಲ ಚೆನ್ನಾಗಿ ನಡೀತಿರುತ್ತೆ. ಒಂದು ದಿನ ಕ್ರಿಶ್ ವಾಣಿನ ತನ್ನ ಮನೆಗೆ ಬಿಡೋಕೆ ಹೋಗ್ತಾನೆ. ಆಗ ವಾಣಿ ತಾಯಿ ಕ್ರಿಶ್ನ ನೋಡ್ತಾಳೆ. ವಾಣಿ ಮನೆಯೊಳಗೆ ಬಂದಾಗ ಆಕೆ ತಾಯಿ, ಮೊದಲೇ ಒಂದು ಲವ್ ಫೇಲ್ಯೂರ್ ಆಗಿದೆ, ಅದರಿಂದ ಮೂವ್ ಆನ್ ಆಗೋಕೆ ಎಷ್ಟು ಟೈಮ್ ತಗೊಂಡೆ, ಮತ್ತೆ ಇದೆಲ್ಲ ಬೇಕಾ ಅಂತ ಕೇಳ್ತಾಳೆ. ಇದನ್ನ ಕೇಳಿ ವಾಣಿಗೆ ತನ್ನ ಎಕ್ಸ್ ನೆನಪಾಗ್ತಾನೆ. ತಾನು ಮದುವೆ ಡ್ರೆಸ್ ಅಲ್ಲಿ ನಿಂತಿದ್ದಾಗ ಆಕೆ ಲವರ್ ಆಕೆನ ಬಿಟ್ಟು ಹೋಗಿದ್ದು ನೆನಪಾಗುತ್ತೆ. ಈ ಕಡೆ ಕ್ರಿಶ್ ವಾಣಿ ಬ್ಯಾಗ್ ಕೊಡೋಕೆ ಒಳಗೆ ಬರ್ತಾನೆ. ವಾಣಿ ಹಳೆದನ್ನೆಲ್ಲ ನೆನೆಸ್ಕೊಂಡು ಮೂರ್ಛೆ ಹೋಗ್ತಾಳೆ. ಈಗ ವಾಣಿನ ಹಾಸ್ಪಿಟಲ್ ನಲ್ಲಿ ಜಾಯಿನ್ ಮಾಡ್ತಾರೆ. ಇಲ್ಲಿ ಕ್ರಿಶ್ ಕೂಡ ಇರ್ತಾನೆ. ವಾಣಿಗೆ ಎಚ್ಚರಿಕೆಯಾದಾಗ ವಾಣಿ ತಂದೆ ಕ್ರಿಶ್ಗೆ ಹೋಗಿ ವಾಣಿನ ಭೇಟಿ ಆಗುವಂತ ಹೇಳ್ತಾನೆ. ಆದ್ರೆ ವಾಣಿ ತಾಯಿ ಕ್ರಿಶ್ಗೆ, ವಾಣಿನ ಮದುವೆ ಆಗ್ತೀಯಾ ಅಂತ ಕೇಳ್ತಾಳೆ. ಅದಕ್ಕೆ ಕ್ರಿಶ್ ಏನು ಹೇಳಲ್ಲ. ಆಗ ಆಕೆ, ನನ್ನ ಮಗಳು ಟೈಮ್ ಪಾಸ್ ಅಲ್ಲ, ಆಕೆ ಜೀವನ ಜೊತೆ ಆಟಾಡಬೇಡ ಅಂತ ಹೇಳ್ತಾಳೆ. ಈಗ ಕ್ರಿಶ್ ಒಳಗೆ ಹೋಗಿ ವಾಣಿಗೆ, ನನ್ನ ಮದುವೆ ಆಗ್ತೀಯಾ ಅಂತ ಕೇಳ್ತಾನೆ. ಅದಕ್ಕೆ ವಾಣಿ, ನೋಡು, ಮದುವೆ ಅನ್ನೋದು ಆಟವಲ್ಲ, ಮೊದಲು ನೀನು ರಾಕ್ ಸ್ಟಾರ್ ಆಗು, ಆಮೇಲೆ ಅದರ ಬಗ್ಗೆ ಯೋಚನೆ ಮಾಡಿದ್ರೆ ಆಯ್ತು ಅಂತ ಹೇಳ್ತಾಳೆ. ಈಗ ಕ್ರಿಶ್ ವಾಣಿ ಮಾತು ಕೇಳಿ ತನ್ನ ವಿಡಿಯೋ ಶೂಟ್ ಮಾಡೋಕೆ ಗೋವಾಗೆ ಬರ್ತಾನೆ. ಇಲ್ಲಿ ಬಂದಾಗ ಜನ ಕೃಷ್ಣ ನೋಡಿ ಅವನ ಕಾರ್ ಹತ್ರ ಓಡಿ ಬರ್ತಾರೆ. ಕ್ರಿಶ್ ಇಲ್ಲಿ ಫೇಮಸ್ ಆಗಿರ್ತಾನೆ. ಇದನ್ನ ನೋಡಿ ಕ್ರಿಶ್ ತುಂಬಾ ಖುಷಿ ಆಗ್ತಾನೆ. ಅವನು ಇಲ್ಲಿ ಪರ್ಫಾರ್ಮ್ ಮಾಡ್ತಾನೆ. ಪ್ರಿನ್ಸ್ ಮ್ಯಾನೇಜರ್ ಕೂಡ ಕೃಷ್ಣ ಸೈನ್ ಮಾಡೋಕೆ ಬರ್ತಾನೆ. ಇನ್ನೊಂದು ಕಡೆ ವಾಣಿನ ತೋರಿಸ್ತಾರೆ. ಈಕೆ ಡಾಕ್ಟರ್ ಹತ್ರ ಹೋಗ್ತಾಳೆ. ಇಲ್ಲಿ ಡಾಕ್ಟರ್ ವಾಣಿನ ಚೆಕಪ್ ಮಾಡಿದಾಗ ವಾಣಿಗೆ ಅಲ್ಝೈಮರ್ ಇದೆ ಅಂತ ಗೊತ್ತಾಗುತ್ತೆ. ಇದರಲ್ಲಿ ಪೇಷಂಟ್ ತಾವು ಎಲ್ಲ ಮರೆಯೋಕೆ ಸ್ಟಾರ್ಟ್ ಮಾಡ್ತಾರೆ. ಅವರು ಇವತ್ತಿನ ಡೇಟ್, ತಮ್ಮ ಫ್ಯಾಮಿಲಿ ಏನು ಊಟ ಮಾಡಿದ್ರು ಎಲ್ಲ ಮರೆತಿರ್ತಾರೆ. ಅದಕ್ಕೆ ಡಾಕ್ಟರ್, ನೀನು ಆದಷ್ಟು ಬೇಗ ನಿನ್ನ ಫ್ಯಾಮಿಲಿಗೆ ಈ ರೋಗದ ಬಗ್ಗೆ ಹೇಳು, ಇಲ್ಲಾಂದ್ರೆ ನೀನು ನಿನ್ನ ಫ್ಯಾಮಿಲಿನ ಕೂಡ ಮರೆತು ಬಿಡ್ತೀಯಾ ಅಂತ ಹೇಳ್ತಾಳೆ. ಈಗ ವಾಣಿ ಅಲ್ಲಿಂದ ತನ್ನ ಮನೆಗೆ ಬರ್ತಿದ್ದಾಗ ದಾರಿಯಲ್ಲಿ ಆಕೆಗೆ ಕ್ರಿಶ್ ಕಾಣ್ತಾನೆ. ಕ್ರಿಶ್ ವಾಣಿಗೆ ಗೋವಾದಲ್ಲಿ ನಡೆದ ಎಲ್ಲ ವಿಷಯ ಹೇಳ್ತಾನೆ. ಕ್ರಿಶ್ ತುಂಬಾ ಖುಷಿಯಾಗಿರ್ತಾನೆ. ಇಲ್ಲಿ ಕ್ರಿಶ್ ಖುಷಿಯಾಗಿರೋದನ್ನ ನೋಡಿ ವಾಣಿ ಅವನಿಗೆ ತನ್ನ ಕಂಡೀಷನ್ ಬಗ್ಗೆ ಹೇಳೋದಿಲ್ಲ. ವಾಣಿ ಅಲ್ಲಿಂದ ಮನೆಗೆ ಬರ್ತಾಳೆ. ಮನೆಯವರು ಡಾಕ್ಟರ್ ಬಗ್ಗೆ ಕೇಳಿದಾಗ ಆಕೆ ಮನೆಯವರಿಗೂ ಏನು ಹೇಳೋದಿಲ್ಲ. ಇನ್ನೊಂದು ಕಡೆ ವಾಣಿ ಕೆಲಸ ಮಾಡ್ತಿದ್ದ ಕಂಪನಿಯನ್ನ ವಾಣಿ ಎಕ್ಸ್ ಮಹೇಶ್ ಕೊಂಡ್ಕೊಂಡಿರ್ತಾನೆ. ಅದಕ್ಕೆ ಅವನು ಒಂದು ಪಾರ್ಟಿ ಇಡ್ತಾನೆ ಮತ್ತು ಇದರಲ್ಲಿ ವಾಣಿಗೂ ಇನ್ವೈಟ್ ಮಾಡ್ತಾನೆ. ಅದೇ ಟೈಮಲ್ಲಿ ಕ್ರಿಶ್ ಕೂಡ ಒಂದು ಕಾನ್ಸರ್ಟ್ಗಾಗಿ ಹೊರಗೆ ಹೋಗ್ತಿರ್ತಾನೆ. ಕ್ರಿಶ್ ವಾಣಿ ಜೊತೆ ಮಾತಾಡ್ತಾ ತನ್ನ ಬ್ಯಾಗ್ ಪ್ಯಾಕ್ ಮಾಡ್ತಾನೆ. ಆದ್ರೆ ವಾಣಿ ಸಡನ್ ಆಗಿ ಎದ್ದು, ನೀನು ಕಾನ್ಸರ್ಟ್ಗೆ ಹೋಗ್ಬೇಕು, ನೋಡಿದ್ರೆ ಇನ್ನೂ ಬ್ಯಾಗ್ ಪ್ಯಾಕ್ ಆಗಿಲ್ಲ ಅಂತ ಮತ್ತೆ ತಾನು ಬ್ಯಾಗ್ ನ ಪ್ಯಾಕ್ ಮಾಡ್ತಿರ್ತಾಳೆ. ಇದನ್ನ ನೋಡಿ ಕ್ರಿಶ್ ಏನಾಯ್ತು ಅಂತ ಕೇಳ್ತಾನೆ. ಆದ್ರೆ ವಾಣಿ, ಏನಿಲ್ಲ, ನೀನು ಹೋಗಿ ಬಾ, ಹೇಳ್ತೀನಿ ಅಂತ ಹೇಳ್ತಾಳೆ.
ಕ್ರಿಶ್ ಅಲ್ಲಿಂದ ಹೋದ್ಮೇಲೆ ವಾಣಿ ಅಲ್ಲಿಂದ ಕಂಪನಿ ಪಾರ್ಟಿಗೆ ಬರ್ತಾಳೆ. ಇಲ್ಲಿ ವಾಣಿ ತನ್ನ ಮತ್ತು ಮಹೇಶ್ ಬ್ರೇಕಪ್ ಆಗಿರೋ ವಿಷಯ ಮರೆತು ಹೋಗ್ತಾಳೆ. ಅದಕ್ಕೆ ಆಕೆ ಮಹೇಶ್ಗೆ ನಮ್ಮ ಮದುವೆ ಶಾಪಿಂಗ್ ಮಾಡಬೇಕು ಅಂತ ಹೇಳ್ತಾಳೆ. ಅದಕ್ಕೆ ಮಹೇಶ್ ನಮ್ಮ ಮದುವೆ ಯಾಕಾಗುತ್ತೆ ಅಂತ ಕೇಳ್ತಾನೆ. ಆಗ ವಾಣಿಗೆ ಏನು ಅರ್ಥವಾಗಲ್ಲ. ಆಕೆ ಮಹೇಶ್ ಕೈ ಹಿಡ್ಕೊತಾಳೆ. ಆಗ ಅಲ್ಲಿ ಮಹೇಶ್ ಹೆಂಡತಿ ಬರ್ತಾಳೆ. ಈಕೆ ಸೆಕ್ಯೂರಿಟಿಗೆ ಹೇಳಿ ವಾಣಿನ ಅಲ್ಲಿಂದ ಹೊರಗೆ ಹಾಕಿಸ್ತಾಳೆ. ವಾಣಿ ಅಲ್ಲಿಂದ ಹೋಗ್ತಿದ್ದಾಗ ತನ್ನ ಬ್ಯಾಗ್ ಮತ್ತು ಮೊಬೈಲ್ ಅಲ್ಲೇ ಮರೆತು ಹೋಗ್ತಾಳೆ. ಈ ಕಡೆ ಕ್ರಿಶ್ ವಾಣಿಗೆ ಕಾಲ್ ಮಾಡೋಕೆ ಟ್ರೈ ಮಾಡ್ತಿರ್ತಾನೆ. ಆಗ ವೇಟರ್ ಕಾಲ್ ರಿಸೀವ್ ಮಾಡ್ತಾನೆ ಮತ್ತು ಈತ ಕ್ರಿಶ್ಗೆ ಅಲ್ಲಿ ನಡೆದ ಎಲ್ಲ ವಿಷಯ ಹೇಳ್ತಾನೆ. ಆಗ ಕ್ರಿಶ್ ತನ್ನ ಫ್ಲೈಟ್ ಬಿಟ್ಟು ಪಾರ್ಟಿ ನಡೆದಿದ್ದ ಜಾಗಕ್ಕೆ ಬರ್ತಾನೆ. ಇಲ್ಲಿ ವಾಣಿ ಪರ್ಸಲ್ಲಿದ್ದ ರಿಪೋರ್ಟ್ ನಿಂದ ಕ್ರಿಶ್ಗೆ ವಾಣಿಗೆ ಅಲ್ಝೈಮರ್ ಇದೆ ಅಂತ ಗೊತ್ತಾಗುತ್ತೆ. ಈಗ ಕ್ರಿಶ್ ವಾಣಿನ ಹುಡುಕೊಂಡು ಹೋಗ್ತಾನೆ. ವಾಣಿ ಕ್ರಿಶ್ ಕ್ರಿಕೆಟ್ ಆಡ್ತಿದ್ದ ಜಾಗದಲ್ಲಿ ಕ್ರಿಕೆಟ್ ಆಡ್ತಿರ್ತಾಳೆ. ಇಲ್ಲಿ ಕ್ರಿಶ್ ಬರ್ತಾನೆ. ಇಲ್ಲಿ ವಾಣಿಗೆ ಕ್ರಿಶ್ಗೆ ತನ್ನ ಕಂಡೀಷನ್ ಬಗ್ಗೆ ಗೊತ್ತಾಗಿದೆ ಅಂತ ಅರ್ಥವಾಗುತ್ತೆ. ಅದಕ್ಕೆ ಆಕೆ ನಾನು ಎಲ್ಲ ಮರೆತು ಹೋಗ್ತೀನಿ, ಫ್ಯಾಮಿಲಿ ಫ್ರೆಂಡ್ಸ್ ಸಣ್ಣ ಸಣ್ಣ ನೆನಪುಗಳು ಎಲ್ಲ, ನಾನು ನಿನ್ನ ಕೂಡ ಮರೆತು ಹೋಗ್ತೀನಿ. ನನ್ನಂತ ಹುಡುಗಿ ಜೊತೆ ಇದ್ದು ನೀನು ನಿನ್ನ ಲೈಫ್ನ ಹಾಳು ಮಾಡ್ಕೋಬೇಡ. ನಿನಗೊಂದು ಡ್ರೀಮ್ ಇದೆ, ಅದನ್ನ ನೀನು ಫಾಲೋ ಮಾಡು. ನೀನು ದೊಡ್ಡ ಸ್ಟಾರ್ ಆಗಬೇಕು, ನನ್ನ ಬಿಟ್ಟುಬಿಡು ಅಂತ ಹೇಳ್ತಾಳೆ. ಇದನ್ನ ಕೇಳಿ ಕ್ರಿಶ್ಗೂ ಅಳು ಬರುತ್ತೆ. ಅದಕ್ಕೆ ಅವನು ನೋಡು, ನೀನು ನನ್ನ ಮರೆತರೂ ಪರವಾಗಿಲ್ಲ, ನನ್ನ ಮೆಮೊರೀಸ್ನ ಮರೆತರೂ ಪರವಾಗಿಲ್ಲ, ಏಕೆಂದ್ರೆ ನಾನು ನಿನ್ನ ಮರೆಯೋಕೆ ಆಗದಷ್ಟು ಮೆಮೊರಿನ ಕ್ರಿಯೇಟ್ ಮಾಡ್ತೀನಿ. ನೀನು ಒಂದು ಮರೆಯೋದ್ರಲ್ಲಿ ಇನ್ನೊಂದು ಕ್ರಿಯೇಟ್ ಮಾಡ್ತೀನಿ. ನಾನು ಸಾಯವರೆಗೂ ಇದೇ ಮಾಡ್ತಿರ್ತೀನಿ, ಆದ್ರೆ ನಿನ್ನ ಮಾತ್ರ ಬಿಡೋದಿಲ್ಲ ಅಂತ ಹೇಳ್ತಾನೆ. ಏಕೆಂದ್ರೆ ಇಲ್ಲಿವರೆಗೆ ಸ್ಟ್ರಗಲ್ ಮಾಡ್ತಿದ್ದ ಕ್ರಿಶ್ಗೆ ವಾಣಿ ಬಂದಾಗಿನಿಂದ ಎಲ್ಲ ಒಳ್ಳೆದಾಗಿರುತ್ತೆ. ಈಗ ವಾಣಿ ಮನೆಯಲ್ಲಿ ಕೂಡ ವಾಣಿ ಬಗ್ಗೆ ಗೊತ್ತಾಗುತ್ತೆ. ಇವರು ಡಾಕ್ಟರ್ ಚೆಕಪ್ಗೆ ಹೋಗ್ತಾರೆ. ಇಲ್ಲಿ ಡಾಕ್ಟರ್ ವಾಣಿ ಡೈಲಿ ಮೆಡಿಸಿನ್ ತಗೋಬೇಕು ಮತ್ತು ಆದಷ್ಟು ಶಾಂತವಾದ ವಾತಾವರಣದಲ್ಲಿರಬೇಕು ಅಂತ ಹೇಳ್ತಾಳೆ. ಆಗ ಕ್ರಿಶ್ ನಾನು ವಾಣಿನ ಹೊರಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾನೆ. ಮೊದಲು ವಾಣಿ ತಂದೆ ತಾಯಿ ಇದಕ್ಕೆ ಒಪ್ಪಲ್ಲ. ಆದ್ರೆ ಇಂಥ ಪರಿಸ್ಥಿತಿಯಲ್ಲೂ ಕ್ರಿಶ್ ವಾಣಿ ಜೊತೆ ಇದ್ದದನ್ನು ನೋಡಿ ಅವರು ವಾಣಿ ಕ್ರಿಶ್ ಜೊತೆ ಹೋಗಲು ಪರ್ಮಿಷನ್ ಕೊಡ್ತಾರೆ. ಇವರು ಈಗ ತುಂಬಾ ಎಂಜಾಯ್ ಮಾಡ್ತಾರೆ, ಪ್ರತಿಯೊಂದು ಕ್ಷಣವನ್ನ ಜೀವಿಸ್ತಿರ್ತಾರೆ. ಇಲ್ಲಿ ವಾಣಿ ತುಂಬಾ ಖುಷಿಯಾಗಿರ್ತಾಳೆ. ಒಂದು ದಿನ ಕ್ರಿಶ್ ಫ್ರೆಂಡ್ ಕೆವಿ ಕ್ರಿಶ್ಗೆ ಕಾಲ್ ಮಾಡಿ ನೀನು ಹೀಗೆ ಬಿಟ್ಟು ಹೋದ್ರೆ ನಮ್ಮ ಬ್ಯಾಂಡ್ ಪರಿಸ್ಥಿತಿ ಏನಾಗಬೇಕು ಅಂತ ಹೇಳ್ತಾನೆ. ಆಗ ಕ್ರಿಶ್ ಸದ್ಯ ನಾನು ವಾಣಿನ ಬಿಟ್ಟು ಬರೋಕ್ಕಾಗಲ್ಲ ಅಂತ ಹೇಳ್ತಾನೆ. ಇದನ್ನೆಲ್ಲ ವಾಣಿ ಕೇಳ್ತಿರ್ತಾಳೆ. ಈಕೆ ಕ್ರಿಶ್ಗೆ ನೋಡು, ನನ್ನಿಂದಾಗಿ ನೀನು ನಿನ್ನ ಕೆರಿಯರ್ನ ಹಾಳು ಮಾಡ್ಕೋಬೇಡ, ನಾನು ನಿನ್ನ ಜೊತೆ ಬರ್ತೀನಿ, ನೀನು ಪರ್ಫಾರ್ಮ್ ಮಾಡು ಅಂತ ಹೇಳ್ತಾಳೆ. ಆಗ ಕ್ರಿಶ್ ವಾಣಿ ಮಾತು ಕೇಳಿ ಸ್ಟೇಜ್ ಮೇಲೆ ಹೋಗ್ತಾನೆ. ಇಲ್ಲಿ ಸಾವಿರಾರು ಜನ ಕ್ರಿಶ್ ಹಾಡ್ಕೊಳ್ಳೋಕೆ ಕಾಯ್ತಿರ್ತಾರೆ. ವಾಣಿ ಜನರ ಮಧ್ಯೆ ನಿಂತು ಕ್ರಿಶ್ನ ಚೇರ್ ಮಾಡ್ತಿರ್ತಾಳೆ. ಆಗ ಅಲ್ಲಿ ವಾಣಿಗೆ ಮಹೇಶ್ ಕಾಣ್ತಾನೆ. ಏಕೆಂದ್ರೆ ಮಹೇಶ್ ಈ ಕಾನ್ಸರ್ಟ್ ನ ಫಂಡ್ ಮಾಡಿರ್ತಾನೆ. ವಾಣಿ ಮಹೇಶ್ನ ನೋಡಿ ಎಲ್ಲ ಮರೆತು ಹೋಗ್ತಾಳೆ. ಆಕೆಗೆ ಮಹೇಶ್ ಇನ್ನು ತನ್ನ ಲವ್ ಮಾಡ್ತಿದ್ದಾನೆ ಅಂತ ಅನಿಸುತ್ತೆ. ಆಕೆ ಮಹೇಶ್ ಹತ್ರ ಹೋಗಿ ನೀನು ಯಾಕೆ ನನ್ನ ಇಷ್ಟು ದಿನ ಭೇಟಿಯಾಗೋಕೆ ಬಂದಿಲ್ಲ ಅಂತ ಪ್ರೀತಿಯಿಂದ ಮಾತಾಡಿಸ್ತಾಳೆ. ಮಹೇಶ್ ವಾಣಿ ಪರಿಸ್ಥಿತಿ ನೋಡಿ ಅಡ್ವಾಂಟೇಜ್ ತಗೋಬೇಕು ಅನ್ಕೋತಾನೆ. ಅದಕ್ಕೆ ಅವನು ಆಕೆಯನ್ನ ಸೈಡಿಗೆ ಕರ್ಕೊಂಡು ಹೋಗ್ತಾನೆ. ಈ ಕಡೆ ಕ್ರಿಶ್ ವಾಣಿನ ಎಲ್ಲ ಕಡೆ ಹುಡುಕ್ತಿರ್ತಾನೆ. ಇಲ್ಲಿ ಕ್ರಿಶ್ಗೆ ವಾಣಿ ಮಹೇಶ್ ಜೊತೆ ಇದ್ದಾಳೆ ಅಂತ ಗೊತ್ತಾಗುತ್ತೆ. ಅದಕ್ಕೆ ಕ್ರಿಶ್ ವಾಣಿಗೆ ಇಲ್ಲಿಂದ ಹೋಗೋಣ ಅಂತ ಹೇಳ್ತಾಳೆ. ಆದ್ರೆ ವಾಣಿ ಕೃಷ್ಣ ಮರೆತು ಹೋಗಿರ್ತಾಳೆ. ಆಕೆ ನಾನ್ಯಾಕೆ ನಿನ್ನ ಜೊತೆ ಬರಬೇಕು ಅಂತ ಕೇಳ್ತಾಳೆ. ಆಗ ಮಹೇಶ್ ಅಡ್ಡ ಬಂದು ಕೃಷ್ಣ ತಡಿತಾನೆ. ಆಗ ಕ್ರಿಶ್ ಮಹೇಶ್ನ ಹೊಡಿತಾನೆ. ಆಗ ವಾಣಿ ಒಂದು ಕತ್ತಿ ತಗೊಂಡು ಕ್ರಿಶ್ ಕೈಗೆ ಚುಚ್ತಾಳೆ ಮತ್ತು ಮಹೇಶ್ನಿಂದ ದೂರ ಇರುವಂತೆ ಹೇಳ್ತಾಳೆ. ಇದನ್ನ ನೋಡಿ ಕ್ರಿಶ್ಗೆ ಅಳು ಬರುತ್ತೆ. ಕ್ರಿಶ್ ವಾಣಿನ ಗಟ್ಟಿಯಾಗಿ ಹಗ್ ಮಾಡ್ತಾನೆ. ಇಲ್ಲಿ ವಾಣಿ ಮೂರ್ಛೆ ಹೋಗ್ತಾಳೆ. ಮಾರನೇ ದಿನ ವಾಣಿಗೆ ಎಚ್ಚರಿಕೆಯಾದಾಗ ಆಕೆ ಎಲ್ಲ ಮರೆತು ಹೋಗಿರ್ತಾಳೆ. ಆಕೆ ಕ್ರಿಶ್ಗೆ ಎದ್ದೇಳು, ರೆಡಿಯಾಗು, ಇವತ್ತು ನಿನ್ನ ಕಾನ್ಸರ್ಟ್ ಇದೆ ಅಂತ ಹೇಳ್ತಾಳೆ. ಅದಕ್ಕೆ ಕ್ರಿಶ್ ಕಾನ್ಸರ್ಟ್ ನಿನ್ನೆ ಮುಗೀತು, ನೀನು ತುಂಬಾ ಎಂಜಾಯ್ ಮಾಡಿದೆ ಅಂತ ಹೇಳ್ತಾನೆ. ಮತ್ತೆ ಕ್ರಿಶ್ ವಾಣಿಗೆ ನನ್ನ ಒಬ್ಬ ಫ್ರೆಂಡ್ ಇದ್ದಾನೆ, ಅವನ ಗರ್ಲ್ ಫ್ರೆಂಡ್ ಯಾವಾಗಲೂ ಅವನಿಂದ ಜಗಳ ಮಾಡ್ತಿರ್ತಾಳೆ, ಆಕೆಯನ್ನ ರಮಿಸಬೇಕಿದ್ರೆ ಏನ್ ಮಾಡಬೇಕು ಅಂತ ಕೇಳ್ತಾನೆ. ಅದಕ್ಕೆ ವಾಣಿ ಕ್ರಿಶ್ಗೆ ಒಂದು ಹಾಡು ಬರೆದು ಕೊಡ್ತಾಳೆ ಮತ್ತು ವಾಣಿ ಕ್ರಿಶ್ಗೆ ಈ ಹಾಡು ಕೇಳಿದ್ರೆ ಎಂತವರು ಕೂಡ ತಮ್ಮ ಪ್ರೀತಿ ಹತ್ರ ಮರಳಿ ಬರಬೇಕು ಅಂತ ಹೇಳ್ತಾಳೆ. ಈಗ ಕ್ರಿಶ್ ತನ್ನ ಟೀಮ್ ಹತ್ರ ಬರ್ತಾನೆ. ಕ್ರಿಶ್ ಪ್ರೊಡ್ಯೂಸರ್ಗೆ ಹೊಡೆದಿದ್ದರಿಂದ ಇವರ ಟ್ರಿಪ್ ಕ್ಯಾನ್ಸಲ್ ಆಗಿರುತ್ತೆ. ಅದಕ್ಕೆ ಕೆವಿ ಕ್ರಿಶ್ಗೆ ನೀನು ಮೊದಲೇ ಚೆನ್ನಾಗಿದ್ದೆ, ಈ ಹುಡುಗಿ ಬಂದು ನಿನ್ನ ಜೀವನ ಚೇಂಜ್ ಮಾಡ್ಬಿಟ್ಲು ಅಂತ ಹೇಳ್ತಾನೆ. ಅದಕ್ಕೆ ಕ್ರಿಶ್ ಅದೇನೇ ಇರ್ಲಿ, ಈಗ ವಾಣಿನೇ ನನಗೆ ಸರ್ವಸ್ವ ಅಂತ ಹೇಳ್ತಾನೆ. ಕ್ರಿಶ್ ವಾಪಸ್ ವಾಣಿ ಹತ್ರ ಬಂದಾಗ ಮನೆಯಲ್ಲಿ ವಾಣಿ ಇರಲ್ಲ. ಅವನು ಆಕೆನ ಎಲ್ಲ ಕಡೆ ಹುಡುಕ್ತಾನೆ. ಆದ್ರೆ ವಾಣಿ ಅಲ್ಲಿರಲ್ಲ. ಆಗ ಅವನಿಗೆ ಒಂದು ಲೆಟರ್ ಸಿಗುತ್ತೆ. ಅದರಲ್ಲಿ ವಾಣಿ ಕ್ರಿಶ್ಗೆ ನನ್ನಿಂದಾಗಿ ನೀನು ನಿನ್ನ ಡ್ರೀಮ್ ಇಂದ ದೂರ ಇರೋದು ನನಗೆ ಇಷ್ಟ ಇಲ್ಲ. ನಾನು ಎಲ್ಲೇ ಇದ್ರೂ ನಿನ್ನ ಇಷ್ಟಪಡ್ತೀನಿ. ನೀನು ಸಕ್ಸಸ್ಫುಲ್ ಆಗೋದನ್ನ ನಾನು ನೋಡಬೇಕು. ಅದಕ್ಕೆ ನಾನು ನಿನ್ನಿಂದ ದೂರ ಆಗಬೇಕು. ಆಲ್ ದ ಬೆಸ್ಟ್ ಕ್ರಿಶ್ ಅಂತ ಬರೆದಿರ್ತಾಳೆ. ಈಗ ಕ್ರಿಶ್ ವಾಣಿನ ಎಲ್ಲ ಕಡೆ ಹುಡುಕ್ತಾನೆ. ಆಕೆ ಸಿಗದಿದ್ದಾಗ ಪೊಲೀಸ್ ಕಂಪ್ಲೇಂಟ್ ಸಹ ಕೊಡ್ತಾನೆ. ಆದ್ರೆ ವಾಣಿ ಕ್ರಿಶ್ಗೆ ಎಲ್ಲೂ ಸಿಗಲ್ಲ. ಅದಕ್ಕೆ ಕ್ರಿಶ್ಗೆ ವಾಣಿ ಲಾಸ್ಟ್ಗೆ ಬರೆದ ಒಂದು ಹಾಡು ನೆನಪಾಗುತ್ತೆ. ಕ್ರಿಶ್ ಆ ಹಾಡನ್ನ ತಗೊಂಡು ತನ್ನ ಟೀಮ್ ಹತ್ರ ಬರ್ತಾನೆ. ವಾಣಿ ಕ್ರಿಶ್ಗೆ ಈ ಹಾಡು ಕೇಳಿದ್ರೆ ಲವ್ ಮಾಡ್ತಿದ್ದವರು ಎಲ್ಲೇ ಇದ್ರೂ ಒಂದಾಗ್ತಾರೆ ಅಂತ ಹೇಳಿರ್ತಾಳೆ. ಅದಕ್ಕೆ ಕ್ರಿಶ್ ಆ ಹಾಡು ಹಾಡ್ತಾ ವಾಣಿನ ಹುಡುಕೊಂಡು ದೇಶದ ಪ್ರತಿ ಸಿಟಿಗೆ ತಿರುಗ್ತಾನೆ. ಕ್ರಿಶ್ ಈಗ ತುಂಬಾ ಪಾಪ್ಯುಲರ್ ಆಗ್ತಾನೆ. ಎಲ್ಲ ಕಡೆ ಅವನ ಹಾಡೇ ಕೇಳ್ತಿರುತ್ತೆ. ಅವನ ಹಾಡಿಗೆ ರೀಲ್ಸ್ ಕೂಡ ಆಗ್ತಿರುತ್ತೆ. ಇಂಥದೇ ಒಂದು ರೀಲ್ಸ್ ನಲ್ಲಿ ವಾಣಿ ಮುಖ ಕಾಣುತ್ತೆ. ಆಗ ಕ್ರಿಶ್ ಆ ವಿಡಿಯೋ ಎಲ್ಲಿದ್ದು ಅಂತ ತಿಳ್ಕೊಂಡು ಮನಾಲಿಗೆ ಬರ್ತಾನೆ. ಏಕೆಂದ್ರೆ ಆ ವಿಡಿಯೋ ಮನಾಲಿಯಲ್ಲಿ ತೆಗೆದಿರ್ತಾರೆ. ಇಲ್ಲಿ ಕ್ರಿಶ್ಗೆ ವಾಣಿ ಒಂದು ಲೇಡೀಸ್ ಹಾಸ್ಟೆಲ್ ನಲ್ಲಿದ್ದಾಳೆ ಅಂತ ಗೊತ್ತಾಗುತ್ತೆ. ಕ್ರಿಶ್ ಅಲ್ಲಿಗೆ ಬರ್ತಾನೆ. ಆಗ ಅಲ್ಲಿನ ವಾರ್ಡನ್ ವಾಣಿ ಯಾವಾಗಲೂ ನಿಮ್ಮ ಬಗ್ಗೆನೇ ಮಾತಾಡ್ತಿರ್ತಾಳೆ, ಆಕೆಗೆ ನೀವಂದ್ರೆ ತುಂಬಾ ಇಷ್ಟ ಅಂತ ಹೇಳ್ತಾಳೆ. ಕ್ರಿಶ್ ವಾಣಿ ರೂಮ್ ನೋಡಿದಾಗ ಅದರಲ್ಲಿ ಕ್ರಿಶ್ ಫೋಟೋಸ್ ನ್ಯೂಸ್ ಪೇಪರ್ ಕಟಿಂಗ್ ಇರುತ್ತೆ. ಇಲ್ಲಿ ಕ್ರಿಶ್ಗೆ ಒಂದು ಲೆಟರ್ ಸಿಗುತ್ತೆ. ವಾಣಿ ಅದರಲ್ಲಿ ಕ್ರಿಶ್ಗೆ ನಾನು ಈ ಲೆಟರ್ ನಿನಗೆ ಸಿಗಬಾರ್ದಂತ ಬರೆದಿದ್ದೀನಿ. ಈ ಲೆಟರ್ ನಿನಗೆ ಸಿಕ್ಕರೆ ನೀನು ಎಲ್ಲಾ ಬಿಟ್ಟು ಮತ್ತೆ ನನ್ನ ಹುಡ್ಕೊಂಡು ಬಂದಿದ್ದೀಯಾ ಅಂತ ಅರ್ಥ ಅಂತ ಬರೆದಿರ್ತಾಳೆ. ಇಲ್ಲಿ ಕ್ರಿಶ್ಗೆ ವಾಣಿ ಸಿಗ್ತಾಳೆ. ವಾಣಿ ಕ್ರಿಶ್ಗೆ ನೀವ್ಯಾರು ಅಂತ ಕೇಳ್ತಾಳೆ. ಏಕೆಂದ್ರೆ ವಾಣಿ ಕ್ರಿಶ್ನ ಮರೆತು ಹೋಗಿರ್ತಾಳೆ. ಅದಕ್ಕೆ ಕ್ರಿಶ್ ನನ್ನ ಹೆಸರು ಕ್ರಿಶ್ ಕಪೂರ್, ನಾನು ಒಬ್ಬ ಸಿಂಗರ್, ಆದ್ರೆ ತುಂಬಾ ದಿನದಿಂದ ಹಾಡು ಹಾಡೋಕೆ ಆಗ್ತಿಲ್ಲ ಅಂತ ಹೇಳ್ತಾನೆ.
ಅದಕ್ಕೆ ವಾಣಿ, ನಾನು ಕೂಡ ತುಂಬಾ ದಿನದಿಂದ ಹಾಡು ಬರೆಯೋಕೆ ಟ್ರೈ ಮಾಡ್ತಿದ್ದೀನಿ, ಆದ್ರೆ ನನಗೂ ಏನು ಹೊಳಿತಿಲ್ಲ ಅಂತ ಹೇಳ್ತಾಳೆ. ಆಗ ಕ್ರಿಶ್, ಹೀಗೆ ಒಂದು ರೂಮಲ್ಲಿ ಕೂತ್ರೆ ಹಾಡು ಬರೆಯೋಕೆ ಆಗಲ್ಲ, ಅದಕ್ಕೆ ಓಪನ್ ಪ್ಲೇಸ್ ಬೇಕು, ನಡಿ ನಾನು ಒಂದು ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾನೆ. ಇವರು ಮತ್ತೆ ಅದೇ ಕ್ರಿಕೆಟ್ ಗ್ರೌಂಡ್ಗೆ ಬರ್ತಾರೆ. ಇಲ್ಲಿ ಕ್ರಿಶ್ ವಾಣಿಗೆ ತನ್ನ ನೆನಪಾಗಬೇಕಂತ ಮೊದಲು ಇವರು ಇಲ್ಲಿ ಹಾಡು ಬರೆತಿದ್ದಾಗ ನಡೆದ ಘಟನೆಯನ್ನ ರಿಪೀಟ್ ಮಾಡ್ತಾನೆ. ಆದ್ರೆ ವಾಣಿಗೆ ಏನು ನೆನಪಾಗಲ್ಲ, ಆದ್ರೂ ಕ್ರಿಶ್ ಬಿಡದೆ ಪದೇ ಪದೇ ಹಾಗೆ ಮಾಡ್ತಿರ್ತಾನೆ. ಕೊನೆಗೆ ವಾಣಿಗೆ ಕ್ರಿಶ್ ನೆನಪು ಬರುತ್ತೆ. ಆಕೆ ಐ ಲವ್ ಯು ಕ್ರಿಶ್ ಅಂತ ಹೇಳ್ತಾಳೆ. ಇಲ್ಲಿ ವಾಣಿಗೆ ಕ್ರಿಶ್ ಮದುವೆ ಆಗೋಣ ಅಂತ ಕೇಳ್ತಾನೆ. ವಾಣಿ ಕೂಡ ಒಪ್ಕೋತಾಳೆ. ಈಗ ಇವರು ಮದುವೆ ಆಗ್ತಾರೆ. ಸೊ ಮೂವಿ ಇಲ್ಲಿಗೆ ಎಂಡ್ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.